Hello, ಮಕ್ಕಳೇ, ಹೇಗಿಲ್ಲ ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ವೇದಾಂತ್ ಕರ್ನಾಟಕ ಸ್ಟೂಡೆಂಟ್ಸ್. ನಾವು ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಸಾರಿ ಫಸ್ಟ್ ಆಫ್ ಆಲ್, ಯಾಕಂದ್ರೆ ನಾನು ರೆಗ್ಯುಲರ್ ಆಗಿ ಕ್ಲಾಸ್ ತೊಗೊಳಕ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಲಾಸ್ಟ್ ಹೇಳ್ತೀನಿ ಇವತ್ತು. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ವೈ ಆಮ್ ನಾಟ್ ಟೇಕಿಂಗ್ ಕ್ಲಾಸ್ ಹೇಳ್ತೀನಿ ಅಂತ ಕೂಡ, ಓಕೆನಾ? ಸೊ ಸ್ಟೂಡೆಂಟ್ಸ್ ತುಂಬಾ ಮಕ್ಕಳು ಅನ್ಕೋತಾರೆ, ಸರ್ ಬಯಾಲಜಿ ತುಂಬಾ ಕಷ್ಟ, ಬಯಾಲಜಿ ನಂಗೆ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ, ಬರೀ ಬಯಾಲಜಿ ಬರೀ ಬಹಾಟ್ ಮಾಡ್ಬೇಕಂತ. ಮಕ್ಕಳೇ ಆ ಥರ ಏನೂ ಇಲ್ಲ. ಐ ಹ್ಯಾವ್ ಕಾನ್ಸೆಪ್ಚುಲಿ ಡನ್ ದ ಎಂಟೈರ್ ಬಯಾಲಜಿ ಆನ್ ದ ಯೂಟ್ಯೂಬ್ ಫಾರ್ ಫ್ರೀ. ಈ ಅಕಸ್ಮಾತ್ ನೀವು ಇದನ್ನ ಈ ವಿಡಿಯೋಸ್ ನೀವು ನೋಡಿದ್ರೆ, ತೋರಿಸ್ತೀನಿ ಈಗ, ಆ ಎಲ್ಲಾ ವಿಡಿಯೋಸ್ ನೀವು ನೋಡಿದ್ರೆ ನಿಮಗೆ ಬಯಾಲಜಿಯಲ್ಲಿ ಈಸಿಯಾಗಿ 65+ ಬರುತ್ತೆ, ಬಂದೇ ಬರುತ್ತೆ. ಲಾಸ್ಟ್ ಇಯರ್ ನಿಮ್ದು ಸೀನಿಯರ್ ಕೂಡ ಬಂದಿತ್ತು, ನನಗೂ ಕೂಡ ಬಂದಿತ್ತು, ನಿಮ್ಗೂ ಕೂಡ ಬರುತ್ತೆ. ಸೊ ಎಲ್ಲಾರ್ಗೂ ಈಸಿಯಾಗಿ 65 ಮೇಲೆ ಬಂದೇ ಬರುತ್ತೆ ಇನ್ ಬಯಾಲಜಿ, ನಂದು ಗ್ಯಾರಂಟಿ ಅದು, ಓಕೆನಾ? ಫಾರ್ ಎಕ್ಸಾಂಪಲ್ ನಾನೀಗ ಎಲ್ಲರಿಗೂ ಫೋಕಸ್ ಮಾಡಕ್ ಹೇಳ್ತೀನಿ. ಪ್ಲೀಸ್ ಒಂದು 5 ನಿಮಿಷ ಕೊಡಿ. 5 ನಿಮಿಷ ನಿಮ್ ಫುಲ್ ಫೋಕಸ್ ಕೊಟ್ರೆ ಸಾಕು. ನೆಕ್ಸ್ಟ್ ಇಸ್ ಗೋನ್ ಬಿ ವೆರಿ ಈಸಿ ಫಾರ್ ಯು. ನಾವು ಈಗ ನೀವು ನೆಕ್ಸ್ಟ್ 7 ಡೇಸ್ ಏನ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ನೀವೀಗ ನಿಮ್ದು ಎಕ್ಸಾಮ್ ನ ಅರ್ಥ ಮಾಡ್ಕೋಬೇಕು. ಅರ್ಥ ಏನು? ನಿಮ್ಗೆ ನಿಮ್ದು ಸಿಲೆಬಸ್ ಇರೋ ಚಾಪ್ಟರ್ಸ್ ಯಾವ ಚಾಪ್ಟರ್ ತುಂಬಾ ಜಾಸ್ತಿ ಇಂಪಾರ್ಟೆಂಟ್, ಯಾವ ಚಾಪ್ಟರ್ ಮೇಲೆ ಜಾಸ್ತಿ ನೀವು ಟೈಮ್ ಸ್ಪೆಂಡ್ ಮಾಡಬೇಕು, ಅದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿದೆ ನಿಮ್ ಬ್ಲೂ ಪ್ರಿಂಟ್. ದಿಸ್ ಐಟ್ ಇಸ್ ಅ ಬ್ಲೂ ಪ್ರಿಂಟ್, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಈಗ ನೀವು ಬ್ಲೂ ಪ್ರಿಂಟ್ ಚೆಕ್ ಮಾಡಿದಾಗ ದೇರ್ ಆರ್ ಸಮಥಿಂಗ್ ಕಾಲ್ಡ್ ಆಸ್ ಹೈ ವೇಟೇಜ್ ಚಾಪ್ಟರ್ಸ್. ಪ್ಲೀಸ್ ಈ ಚಾಪ್ಟರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಫಸ್ಟ್ ಈ ಚಾಪ್ಟರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ನೀವಲ್ಲಿ ಫೋಕಸ್ ಮಾಡಿದ್ರೆ ನಿಮ್ಗೆ ಆಬ್ವಿಯಸ್ ಚಾಪ್ಟರ್ ಮುಗಿತಾ ಬರುತ್ತೆ. ಈಗ ಫೋಕಸ್ ಮಾಡಿದ್ರಿ, ಓಕೆ, ಬಟ್ ಈ ಎಲ್ಲಾ ಚಾಪ್ಟರ್ಸ್ ಮುಗಿಸೋದು ಹೆಂಗೆ? ನನಗೆ ಸ್ಕೂಲಲ್ಲಿ ಅರ್ಥ ಆಗಿಲ್ಲ, ನನಗೆ ಟ್ಯೂಷನ್ ಅರ್ಥ ಆಗಿಲ್ಲ, ಸರ್ ನೀವ್ ಹೇಳ್ಕೊಡಿ. ಸ್ಟೂಡೆಂಟ್ಸ್ ನಾನು ಹೇಳ್ಕೊಟ್ಟಿದ್ದಾಗಲೇ ನೀವು ನಮ್ ಚಾನಲ್ ಚೆಕ್ ಮಾಡಿದ್ರೆ, ದಿಸ್ ಇಸ್ ಯೋರ್ ಪ್ರಿನ್ಸಿಪಲ್ಸ್ ಆಫ್ ಇಂಟೆನ್ಸಿವ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್, ಸೆಕ್ಷುವಲ್ ಎಂಟರ್ ರೀಪ್ರೊಡಕ್ಷನ್, ಅದಾದ್ಮೇಲೆ ನಿಮ್ದು ಎವಲ್ಯೂಷನ್ ಅಲ್ಲ ಮೈಕ್ರೋಬ್ಸ್, ಅದಾದ್ಮೇಲೆ ಹ್ಯೂಮನ್ ಹೆಲ್ತ್, ಪ್ರಿನ್ಸಿಪಲ್ಸ್ ಆಫ್ ಪ್ರಾಸೆಸ್, ಬಯೋಟೆಕ್ನಾಲಜಿ, ರೈಟ್, ಫುಲ್ ಬಯೋಟೆಕ್ನಾಲಜಿ ಅಂಡ್ ಎಕಾಲಜಿ ಎಲ್ಲ ಕವರ್ ಆಗಿದೆ. ಐ ಬಿಲೀವ್ ಎವಲ್ಯೂಷನ್ 1 ಚಾಪ್ಟರ್ ಮಿಸ್ ಆಗಿದೆ. ಅದು ಬಿಟ್ಟು ನಿಮ್ದು ಕಂಪ್ಲೀಟ್ ಕ್ಲಾಸ್ 12th ಬಯಾಲಜಿ, ಸೆಕೆಂಡ್ PUC ಬಯಾಲಜಿ ಮುಗ್ದೋಗಿದೆ. ನಾನೇ ಡೀಟೇಲ್ ಆಗಿ ಮಾಡಿದ್ದೀನಿ, ಫುಲ್ ಡೀಟೇಲ್ ಆಗಿ ಮಾಡಿದ್ದೀನಿ. ಈಗ ನಿಮ್ಮ ಹತ್ರ ಅಕಸ್ಮಾತ್ 7 ಡೇಸ್ ಟೈಮ್ ಇದ್ರೆ, 7 ಡೇಸ್ ಬಿಡಿ ಸ್ಟೂಡೆಂಟ್ಸ್, ಈ ಎಲ್ಲಾ ವಿಡಿಯೋಸ್ನ ನೀವು 3 ಡೇಸ್ ಮುಗಿಸ್ತೀರಾ. ಸೊ ನಿಮ್ದು ಕಂಪ್ಲೀಟ್ ಬಯಾಲಜಿ ಬರೀ 3 ಡೇಸ್ ನೀವು ಮುಗಿಸ್ಬೋದು. ಈಗ ಸರ್ ಎಕ್ಸಾಮ್ ಟೈಮ್ ಏನ್ ಮಾಡ್ಬೇಕು? ನಿಮ್ಗೆ ಎಕ್ಸಾಮ್ ಟೈಮ್ ತುಂಬಾ ಕಮ್ಮಿ ಟೈಮ್ ಇದೆ ನಿಮಗೆ, ಅಂದ್ರೆ ಒಂದ್ ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ ಎಕ್ಸಾಮ್ಗೆ ಟೈಮ್ ತುಂಬಾ ಕಮ್ಮಿ ಇದೆ ಮಧ್ಯದಲ್ಲಿ. ಅವಾಗ ಏನ್ ಮಾಡ್ಬೇಕು ಮಕ್ಳೇ? ದೀಸ್ ಆರ್ 2 ವಿಡಿಯೋಸ್. ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಪ್ಲೀಸ್ ಈ ವಿಡಿಯೋಸ್ ಈಗ ನೋಡಿ, ಯಾಕಂದ್ರೆ ಎಕ್ಸಾಮ್ ಟೈಮ್ ನಾನು ಈ ವಿಡಿಯೋಸ್ ಮತ್ತೆ ಮಾಡ್ತೀನಿ. ಆಮೇಲೆ ಎಕ್ಸಾಮ್ ನಿಮ್ದು ಹತ್ರ ಬಂದಾಗ ನಾನು ನಿಮ್ಗೆ ಫಿಕ್ಸ್ ಕ್ವೆಶ್ಚನ್ಸ್ ಮತ್ತೆ ಮಾಡಿಸ್ತೀನಿ, ಅದಾದ್ಮೇಲೆ ಇದು ಕೂಡ MCQ ಮಾಡಿಸ್ತೀನಿ. ಬಟ್ ಫಾರ್ ನೌ ಪ್ಲೀಸ್ ಚೆಕ್ ದೀಸ್ ವಿಡಿಯೋಸ್. ಈ ಎಲ್ಲಾ ವಿಡಿಯೋಸ್ದು ನೋಟ್ಸ್ ಡಿಸ್ಕ್ರಿಪ್ಷನ್ ಆಡ್ ಮಾಡ್ತಿರ್ತೀನಿ. ನಿಮಗ್ ಬೇಕಂದ್ರೆ ಬಯಾಲಜಿದು ಸಪರೇಟ್ ಪ್ಲೇ ಲಿಸ್ಟ್ ಕೂಡ ರೆಡಿ ಮಾಡ್ತೀನಿ ನಾನು. ಸೊ ಆ ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲಾ ಚಾಪ್ಟರ್ಸ್ ಇರುತ್ತೆ, ನೀವು ಈಸಿಯಾಗಿ ಹೋಗ್ಬಿಟ್ಟು ಮುಗಿಸ್ತಾ ಹೋಗ್ಬೋದು. ಸೊ ಇದಕ್ಕಿಂತ ನಿಮ್ಗೆ ಜಸ್ಟ್ ನಿಜ ಅಂತ ಸ್ಟೂಡೆಂಟ್ಸ್, ಇದಕ್ಕಿಂತ ಜಾಸ್ತಿ ನಿಮ್ಗೆ ಬೇಕಾಗಿಲ್ಲ. ಯು ಡು ನಾಟ್ ಹ್ಯಾವ್ ಟು ಗೋ ಎನಿವೇರ್ ಫಾರ್ ಬಯಾಲಜಿ, ಬಿಕಾಸ್ ಐ ಆಮ್ ದ ಬೆಸ್ಟ್, ಓಕೆನಾ? ಲಾಸ್ಟ್ ಇಯರ್ ಕೂಡ ನಾನು ನಿಮ್ದು ಸೀನಿಯರ್ಸ್ ಹೇಳ್ಕೊಟ್ಟಿದ್ದೆ, ಅವ್ರ ಮಾತು ಕೇಳಿಬೇಕಾರೆ. ಯಾರ ಮಾತು ಕೇಳ್ಬೇಡಿ ಸ್ಟೂಡೆಂಟ್ಸ್, ನಾನ್ ಮಾಡೋ ವಿಡಿಯೋಸ್. ಫಾರ್ ಎಕ್ಸಾಂಪಲ್, ನೀವೆಲ್ಲರೂ ಕೂಡ ಈ ವಿಡಿಯೋನ ಕ್ಲಿಕ್ ಮಾಡಿ ತೆಗೆದು ನೋಡಿ ಒಂದ್ಸತಿ, ನಿಮಗೆ ಈ ಎಲ್ಲಾ ಚಾಪ್ಟರ್ಸ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ದಟ್ ಇಸ್ ಮೈ ಗ್ಯಾರಂಟಿ ಸ್ಟೂಡೆಂಟ್ಸ್, ಓಕೆನಾ? ಸೊ ಇದ್ರ ಬಗ್ಗೆ ಸ್ಟೂಡೆಂಟ್ಸ್ ಪ್ಲೀಸ್ ಮರಿಬೇಡಿ. ಎಲ್ಲಾ ನೋಟ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡ್ತಿರ್ತೀನಿ. ರೀಸೆಂಟ್ ಆಗಿ ನಾನು 2 ವಿಡಿಯೋಸ್ ಮಾಡಿದ್ದೆ, ನಿಮ್ ಪ್ರಿಪೇರಿ 2 ಕೂಡ ಮಾಡಿದ್ದೆ, ಆಮೇಲೆ ಹಾಟ್ಸ್ ಕೂಡ ಮಾಡಿದ್ದೆ. ಬಟ್ ಹಾಟ್ಸ್ ಅಷ್ಟೊಂದು ಜಾಸ್ತಿ ಮಾಡಕ್ಕಾಗಿಲ್ಲ, ಕೆಲವು ಕ್ವಶನ್ ಮಾಡ್ತಿದ್ದೆ ನಾನು ನಿಮ್ಗೆ, ಓಕೆನಾ? ನಾ ಸ್ಟೂಡೆಂಟ್ಸ್ ಪ್ಲೀಸ್, ನಾನು ಯಾಕಂತ ಇಷ್ಟು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ, ಬಯಾಲಜಿ ಮರ್ತೋಗುತ್ತೆ ಮಕ್ಕಳಿಗೆ. ನೀವೆಷ್ಟು ರಿಪೀಟ್ ಮಾಡ್ತೀರಾ ಬಯಾಲಜಿ, ಅಷ್ಟು ನಿಮ್ದು ಮೆಮರಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನೀವು ಗ್ಯಾಪ್ ಬಿಟ್ರೆ ಪಕ್ಕ ಮರ್ತೋಗ್ತೀರಾ. ಪ್ಲೀಸ್ ಗ್ಯಾಪ್ ಬಿಟ್ಬೇಡಿ. ಬಯಾಲಜಿನ ಲಾಸ್ಟ್ 1 ಡೇ ನೋಡಿ ಇಟ್ಕೋಬೇಡಿ. ಸೊ ಈಗ ನಿಮ್ಮ ಹತ್ರ ಟೈಮ್ ಇದೆ, ಪ್ಲೀಸ್ ಕುತ್ಕೊಳ್ಳಿ, ಸೀರಿಯಸ್ ಆಗಿ ಕುತ್ಕೊಳ್ಳಿ. ಎಲ್ಲಾ ವಿಡಿಯೋಸ್ ನೋಡಿ, ನೋಟ್ಸ್ ತಗೊಳ್ಳಿ. ನೀವು ನಂಬಲ್ಲ ಅಂದ್ರೆ ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ ಈ ವಿಡಿಯೋ ಓಪನ್ ಮಾಡಿಬಿಟ್ಟು ನೀವು ಚೆಕ್ ಮಾಡಿ, ನಾನು ಕೊಡೋ ಕ್ವಶನ್ಸ್ ನೀವು ಎಕ್ಸಾಮ್ ಬಂದಿಲ್ಲ ಅಂತ ಬಂದಿರತ್ತೆ. ದಟ್ ಇಸ್ ಮೈ ಗ್ಯಾರಂಟಿ ಸ್ಟೂಡೆಂಟ್ಸ್. ನಿಮ್ದು ಪ್ರಿಪರೇಟಿವ್ 1, ಪ್ರಿಪರೇಟಿವ್ ಕ್ವಶನ್ಸ್, ಇದೇ ಕ್ವಶನ್ಸ್ ನಿಮ್ಮ ಎಕ್ಸಾಮ್ ಅಲ್ಲಿ ಕೂಡ ಬಂದಿರುತ್ತೆ. ದಟ್ ಇಸ್ ಮೈ ಗ್ಯಾರಂಟಿ, ಓಕೆ ಕ್ಲಿಯರ್? ಸೊ ಪ್ಲೀಸ್ ಸ್ಟೂಡೆಂಟ್ಸ್, ಲಾಸ್ಟ್ ಥಿಂಗ್ ಅಲ್ಲ, ಆಬ್ವಿಯಸ್ಲಿ ಬಿಲೀವ್ ಯುವರ್ ಸೆಲ್ಫ್ ಸ್ಟೂಡೆಂಟ್ಸ್. ನೀವು ಮಾಡ್ತೀರಾ, ನನ್ಗೆ ಗೊತ್ತು, ನೀವು ನೀವೆಲ್ಲರೂ ಕೂಡ ಇದು, ಓಕೆನಾ? ಸೊ ನೀವು ಪ್ಲೀಸ್ ಬಿಲೀವ್ ಯುವರ್ ಸೆಲ್ಫ್ ಸ್ಟೂಡೆಂಟ್ಸ್, ಮಾಡ್ತೀರಾ ನೀವೆಲ್ಲರೂ ಕೂಡ. ಈಗ ನಾನು ಯಾಕೆ ಕ್ಲಾಸ್ ತಗೋತಿಲ್ಲ ಮಕ್ಕಳೇ? ಸ್ಟೂಡೆಂಟ್ಸ್, 25th ಆಫ್ ಲಾಸ್ಟ್ ಮಂತ್ ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್, ಹೌದಾ? ಸೊ ನಾನು ಬರ್ತಿದ್ದೆ ಬೆಳಗ್ಗೆ ಹೊತ್ತು, ಬೈಕ್ ರೈಡ್ ಹೋಗಿದ್ದೆ ನಾನು, ರೈಟ್, ಬೈಕಲ್ಲಿ ಬರಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು ನಂದು. ಐ ವಾಸ್ ಇನ್ ICU ಫಾರ್ 4 days.
ದೇ ಡಿಡ್ ನಾಟ್ ನೋ ಐ ವಿಲ್ ಸರ್ವೈವ್ ಆಲ್ಸೋ, ರೈಟ್? ಸೊ ಲೈಫಲ್ಲಿ ಏನು ಬೇಕಾದ್ರೆ ಆಗ್ಬೋದು, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಐ ಗಾಟ್ ಅ ಸೀರಿಯಸ್ ಹೆಡೇಕ್, ಆಮೇಲೆ ಐ ಗಾಟ್ ಅ ಬ್ಲಡ್ ಕ್ಲಾಟ್ ಇನ್ ಮೈ ಬ್ರೈನ್ ಕೂಡ. ಸೊ ಐ ಕಾಂಟ್ ಫೇಸ್ ಲಾಟ್ ಆಫ್ ಲೈಟ್ಸ್. ಈ ಥರ ಲೈಟ್ಸನ್ನು ಫೇಸ್ ಮಾಡೋಂಗಿಲ್ಲ ನಾನು. ನನ್ನ ಪಾಠ ಕೂಡ ಕಷ್ಟ ಆಗ್ತಿದೆ ನನಗೆ ನಾವು. ಓಕೆ, ನಾನು ಸ್ಪೀಚ್ ಇನ್ನೂ ಕರೆಕ್ಟಾಗಿ ಬಂದಿಲ್ಲ ನನಗೆ ನಾವು. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಲೈಫ್ ಸ್ಟೂಡೆಂಟ್ಸ್. ಬಟ್ ಆಲ್ವೇಸ್ ಬಿಲೀವ್, ನೀವು ಒಳ್ಳೆ ಲೈಫಲ್ಲಿ ಒಳ್ಳೇದು ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ನಾನು ಇನ್ನೂ ನನಗೆ ನನ್ನ ಕೈ ಕರೆಕ್ಟಾಗಿದೆ, ನಂದು ನನ್ನ ಕಾಲು ಚೆನ್ನಾಗಿದೆ, ನನ್ನ ಕಣ್ಣಿದೆ, ಅರ್ಥ ಏನು? ನನ್ನ ಲೈಫಲ್ಲಿ ಒಳ್ಳೇದು ಮಾಡ್ತಾ ಇದ್ದೀನಿ. ನನಗೆ ಒಳ್ಳೆ ಆಕ್ಸಿಡೆಂಟ್ ಆದರೂ ಕೂಡ ನಂಗೆ ಅಷ್ಟೊಂದು ಡ್ಯಾಮೇಜ್ ಆಗಿಲ್ಲ. ಸೊ ಪ್ಲೀಸ್ ಒಳ್ಳೇದು ಮಾಡಿ ಲೈಫಲ್ಲಿ, ರೈಟ್? ಸೊ ನಿಮ್ದು ಹಾರ್ಡ್ ವರ್ಕ್ ಇಲ್ಲಿದೆ ಸ್ಟೂಡೆಂಟ್ಸ್, ಓಕೆನಾ? ನಾನು ಮಾಡ್ಕೊಡಿ ನನ್ನ ಕಡೆಯಿಂದ. ಎಕ್ಸಾಮ್ ಬಂದಾಗ ಮತ್ತೆ ವೀಡಿಯೋಸ್ ಮಾಡ್ತೀನಿ ನಾನು. ಬಟ್ ನಿಮಗೆ ನಿಮ್ಗೆ ಸ್ಟೂಡೆಂಟ್ಸ್, ಇಫ್ ಯು ವಾಂಟ್ ಅ ಟಾಪರ್ ಆನ್ಸರ್ ಶೀಟು ಬೇಕಂದ್ರೆ ಕೇಳಿದ ಸ್ಟೂಡೆಂಟ್ ನಾನು ಮಾಡ್ಕೊಡ್ತೀನಿ ನಿಮಗೆ. ಯಾವ ಥರ ನೀವು ಬಯಾಲಜಿನ ರೀಪ್ರೆಸೆಂಟ್ ಮಾಡಬೇಕು, ಯಾವ ಥರ ನೀವು ಎಕ್ಸಾಮ್ ಬರೀಬೇಕು. ಇನ್ನೊಂದು ಸ್ಟೂಡೆಂಟ್ಸ್, ಪ್ಲೀಸ್ ಇವತ್ತು ವಿದ್ಯಾೋತ್ಸವದ ಒಂದು ವಿಡಿಯೋ ಬರ್ತಿದೆ, ಪ್ಲೀಸ್ ಚೆಕ್ ಮಾಡಿ ವಿದ್ಯಾೋತ್ಸವದ ವಿಡಿಯೋ. ದಟ್ ಇಸ್ ಅ ಬಿಗ್ ಸರ್ಪ್ರೈಸ್ ಫಾರ್ ಆಲ್ ಆಫ್ ಯು. ನಾನು ಅದಕ್ಕೆ ಹೋಗಾಗಿಲ್ಲ, ರೈಟ್? ನಾನು ಚೆಕ್ ಮಾಡ್ಬೇಕು, ನಾನು ಕೂಡ ನೋಡ್ಬೇಕು ಅದನ್ನ, ರೈಟ್? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಗ್ರೇಟ್ ಡೇ ಆಲ್ ಆಫ್ ಯು. ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ, ಒಂದು ಕಮೆಂಟ್ ಹಾಕಿ ಮರಿಬೇಡಿ. ಬಾಯ್ ಬಾಯ್.